ನಮಸ್ಕಾರ. RFA ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಹಣಕಾಸು ಇಲಾಖೆಯಿಂದ ಶೀಘ್ರದಲ್ಲೇ 5500 ದೈಹಿಕ ಶಿಕ್ಷಕರ ನೇಮಕಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತೆ ಅಂತೇಳಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕ ಸಚಿವರಾದಂಥ ಮಧು ಬಂಗಾರಪ್ಪನವರು ಹೇಳಿಕೆ ಕೊಟ್ಟಿದ್ದಾರಂತೆ. ಇದು ನನಗೆ ಈ 2 ದಿನದ ಹಿಂದೆ ವಾಟ್ಸಪ್ಪಲ್ಲಿ ಬಂದದ್ದು. ಇದು ಯಾವಾಗಿಂದ ಏನೂ ಗೊತ್ತಿಲ್ಲ, ಡೇಟ್ ಬಗ್ಗೆ ಯಾವುದೇ ರೀತಿ ಕನ್ಫರ್ಮೇಷನ್ ಇಲ್ಲ. ಓಕೆ, ಇಲ್ಲಿ ಏನು ಹೇಳ್ತಾರಂತಂದರೆ ಇವರು ಪ್ರಾಥಮಿಕ ಶಾಲೆಗಳಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರಾಜ್ಯದ ಪ್ರಾಥಮಿಕ ಶಾಲೆಗಳಲ್ಲಿ ಸುಮಾರು 2000, ಪ್ರೌಢಶಾಲೆಗಳಲ್ಲಿ 1500 ಮತ್ತು ಪದವಿ ಪೂರ್ವ ಅಂದರೆ PU ಕಾಲೇಜುಗಳಲ್ಲಿ 2000, ಒಟ್ಟಾರೆಯಾಗಿ 5500 ದೈಹಿಕ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಕೊಟ್ಟಿದ್ದಾರೆ. ಅದು ಯಾವಾಗ ಮಾಡ್ಕೊಳ್ತಾರೋ ಗೊತ್ತಿಲ್ಲ, ಯಾಕಂದರೆ ಈ ಕಡೆ PU ಉಪನ್ಯಾಸಕರ ನೇಮಕಾತಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದ್ದರೂ ಸಹಿತ ಮಾಡ್ಕೊಳ್ತಾ ಇಲ್ಲ. ನೆಕ್ಸ್ಟು ವಿಶೇಷ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟು 10,000 GPSTR ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾರೆ, ಅದೊಂದು ಪ್ರಕ್ರಿಯೆ ಇಲ್ಲ. ಈಗ 5500 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಹೇಳ್ತಾರೆ, ಇದು ಸಹಿತ ಇನ್ನೂ ಇಲ್ಲ. ಅಂದರೆ ಒಟ್ಟಾರೆಯಾಗಿ ಇವೆಲ್ಲವೂ ನೋಡ್ತಾ ಬರೋದಾಗಿತ್ತು ಅಂದರೆ ಶಿಕ್ಷಣ ಸಚಿವರು ಬರೀ ಹೇಳಿಕೆಯನ್ನು ಮಾತ್ರ ಕೊಡ್ತಾ ಇದ್ದಾರೆ ಮತ್ತು ನಿರುದ್ಯೋಗಿಗಳಿಗೆ ಏನೋ ಒಂದು ಟೈಪಿಕಲಿ ಉತ್ಸಾಹವನ್ನು ತುಂಬ್ತಾರೆ, ನಾವು ಓದಲಿ ಅನ್ನುವಂಥ ವೇದಲ್ಲಿ ಹೇಳ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ, ಅಥವಾ ಇಷ್ಟು ಹುದ್ದೆಗಳು ನಿಜವಾಗಲೂ ಖಾಲಿ ಇದ್ದಾವೋ ಅನ್ನೋದು ಸಹಿತ ಕನ್ಫರ್ಮೇಷನ್ ಇಲ್ಲ. ಒಟ್ಟಾರೆಯಾಗಿ ಶಿಕ್ಷಣ ಸಚಿವರು ಹೇಳಿದ್ದಾರೆ ಅಂತಂದರೆ ಈ ಹುದ್ದೆಗಳನ್ನು ಒಂದಿಲ್ಲ ಒಂದಿನ ಅಂದರೆ ಸುಮಾರು ಈ ಸರ್ಕಾರ ಅಲ್ಲದೆ ಮುಂದಿನ ಸರ್ಕಾರದವರು ಅಥವಾ ಇನ್ನೂ ಒಂದು 7-8 ವರ್ಷ ಬಿಟ್ಟಾದರೂ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆದರೂ ಸಹಿತ ದೈಹಿಕ ಶಿಕ್ಷಕರು ಯಾರು BPEd ಮಾಡಿದಂಥ ಅಭ್ಯರ್ಥಿಗಳಿದ್ದರೆ ಅವರಿಗೆ ಒಂದು ಖುಷಿ ಸುದ್ದಿ, ಯಾಕಂದರೆ 5500 ಏನು BPEd ಹುದ್ದೆಗಳು ಏನಿದಾವಲ್ಲ ಅವುಗಳನ್ನು ತುಂಬಿಕೊಳ್ತೀವಿ ಅಂತ ಕೊಟ್ಟಿದ್ದಾರೆ. ಅದರಲ್ಲೂ ಸಹಿತ ಇಲ್ಲಿ ಕೊಟ್ಟಿದ್ದಾರೆ 3000 ಪಬ್ಲಿಕ್ ಶಾಲೆಗಳನ್ನು, ಓಕೆ, ಮತ್ತು ಭಾಳಷ್ಟು ಏನೇನೋ ಹೇಳಿದ್ದಾರೆ, ಆದರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ತಾವು ನೋಡ್ಬೋದು, ಇಲ್ಲಿ ಮತ್ತೆ ಚಿತ್ರಕಲಾ ಶಿಕ್ಷಕರ ನೇಮಕ ಮಾಡಿಕೊಳ್ಳಲಾಗೋದು ಅಂತ ಸಹಿತ ಹೇಳಿದ್ದಾರೆ. ಅದು ನೋಡಬೇಕು ಏನಾಗುತ್ತೆ ಅಂತೇಳಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಗ್ರೂಪ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.